ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ನ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಾಮಾಜಿಕ ನೀತಿಗಳ ಸಂಶೋಧಕರು, ಹಕ್ಕು ಆಧಾರಿತ ಕಾರ್ಯಕ್ರಮಗಳ ಸಮಾಲೋಚಕರು ಹಾಗೂ ಭಾಗಿದಾರರು ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಪರಿಣಿತರಾದಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಮೊದಲಿಗೆ ಈ ಆಹಾರ ಭದ್ರತೆ ಅಂದ್ರೆ ಏನು, ಅದು ಏಕೆ ಬೇಕು ಸರ್? ಖಂಡಿತ. ಈ ಆಹಾರ ಭದ್ರತೆ ಅನ್ನೋದು ಒಂದು ರಾಷ್ಟ್ರೀಯ ನೀತಿ. ಸಂವಿಧಾನದ 21 ಪರಿಚಯದಲ್ಲಿ ಏನು ಬರುತ್ತೆ ಅಂದರೆ ಜೀವಿಸುವ ಹಕ್ಕು ಅಂತ ಬರ್ತದೆ. ಯಾವ ವ್ಯಕ್ತಿಗೆ ತಾನು ಜೀವನ ಮಾಡಲಿಕ್ಕೆ ಮೂಲಭೂತ ಅಂಶಗಳಾದ ಆಹಾರ ದೊರೀತಾ ಇಲ್ಲ, ಅಸಮತೋಲನದಲ್ಲಿದೆ ಅಂಥ ವ್ಯಕ್ತಿಗಳಿಗೆ ದೊರಕಿಸಿಕೊಡುವ ಕರ್ತವ್ಯ ಯಾವುದು? ಸರ್ಕಾರದಾಗ್ತದೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು 1956ರಿಂದನೂ ಈ ಕಾರ್ಯಕ್ರಮಗಳು ಬರ್ತಾ ಇದೆ. ಸೊ ಅವಾಗ ಏನಿತ್ತು, ಆಗೆಲ್ಲ ನಮ್ಮದು ಪಂಚವಾರ್ಷಿಕ ಯೋಜನೆಗಳಿತ್ತು, ಯುದ್ಧಗಳು ನಡೀತಾ ಇತ್ತು, ಫೆಮಿನ್ ಇತ್ತು, ಬರಗಾಲ ತುಂಬ, ಅತಿವೃಷ್ಟಿ ಅನಾವೃಷ್ಟಿ ಇತ್ತು. ಇನ್ನೂ ನಮ್ಮ ಗೌರ್ಮೆಂಟ್ ಸ್ಟೇಬಲ್ ಆಗಿರಲಿಲ್ಲ, ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಜನಕ್ಕೆ ನಾವು ಉದ್ಯೋಗ ಕೊಡೋಕ್ಕಾಗ್ತಾ ಇರಲಿಲ್ಲ, ಉದ್ಯೋಗಾವಕಾಶಗಳು ಕಡಿಮೆ ಇತ್ತಾಗ. ಯಾಕಂದ್ರೆ ಆಗ್ತಾನೆ ನಮ್ಮದು ಆಡಳಿತ ಶುರು ಆಗಿತ್ತು. ಸೊ ಈ ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಏನು ಮಾಡ್ತು, ಯಾರು ಅಸಹಾಯಕರಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಮಾನದಂಡಗಳನ್ನ ಇಟ್ಕೊಂಡು ಅಂಥವರಿಗೆ ನಿಗದಿತವಾಗಿ ನಿಶ್ಚಿತವಾಗಿ ಇಷ್ಟು ಆಹಾರವನ್ನು ಕೊಡಬೇಕು. ಅಕ್ಕಿ, ಗೋಧಿ, ಆಮೇಲೆ ಕೆಲವು ಕಡೆ ಎಣ್ಣೆ, ಆಮೇಲೆ ರವೆ, ಆಮೇಲೆ ಕೆಲವು ಕಾಳು ಬೆಳೆಗಳು ಇಂಥದನ್ನು ಕೊಡಬೇಕು. ಅದೊಂದು ಬೆಂಬಲ ಅಷ್ಟೆ. ನೇರವಾಗಿ ಹೋಗಿ ಮಾರ್ಕೆಟಲ್ಲಿ ತೊಗೊಳಕ್ಕೆ ಆಗೋದಿಲ್ಲ, ಅವರಿಗೆ ಬೆಲೆ ಜಾಸ್ತಿ ಇದೆ. ಅದಕ್ಕೆ ನಮ್ಮ ಕಡೆಯಿಂದ ಬೆಂಬಲ ಅಂತ ಶುರು ಮಾಡಿದ್ದು. ಇದು ಮುಖ್ಯವಾಗಿ ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ. ಸೊ ಜೊತೆಗೆ ಆಮೇಲೆ ಯೋಚನೆ ಮಾಡ್ತು, ಬರೀ ಫುಡ್ ಅಂತ ಯೋಚನೆ ಮಾಡೋದು, ಪೌಷ್ಟಿಕ ಆಹಾರನೂ ಅದಕ್ಕೆ ಸೇರಿಸ್ಬೇಕು ಅಂತೇಳಿ ಎಣ್ಣೆ, ಬೇಳೆಕಾಳು ಇಂಥದ್ದನ್ನೆಲ್ಲ ಸೇರಿಸಿದ್ರು. ಒಟ್ಟಾರೆ ಇದನ್ನು ನಾವೆಲ್ಲ ಆಹಾರ ಭದ್ರತೆ ಅಂತೀವಿ. ಇದಕ್ಕೆ 2013ರಲ್ಲಿ ಹೊಸ ಕಾಯ್ದೆಯನ್ನು ತಂದು ಸಾರ್ವತ್ರಿಕವಾಗಿ ದೇಶದ ಎಲ್ಲ ಭಾಗದಲ್ಲೂ ಒಂದೇ ಥರ ಆಗಬೇಕು ಅಂತ ತಂದಿದ್ದೀವಿ, ಆಯಿತಾ. ಸೊ ಅದು ಈ ಯೋಜನೆಯ ಮುಖ್ಯ ಪರಿಕಲ್ಪನೆ. ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ನ ಪರಿಚಯವನ್ನು ಮಾಡಿಕೊಡಿ. ಇದು ಯಾವಾಗ ಜಾರಿಗೆ ಬಂತು, ಇದರ ಹಿನ್ನೆಲೆಯನ್ನು ತಿಳಿಸ್ಕೊಡಿ ಸರ್. ಇದನ್ನು 2 ಭಾಗದಲ್ಲಿ ನೋಡ್ಬೋದು. 1950ರಿಂದ 1997 ಒಂದು ಭಾಗ, ಎರಡನೇದು 1997ರಿಂದ 2013. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಆಹಾರ ಭದ್ರತೆ ಎಂದಾಗ ಆಹಾರ ವಿತರಣೆಗೆ ಬೇಕಾಗಿರುವ ಕೃಷಿ ಆಗಬೇಕು, ಸಂಗ್ರಹಣೆ ಆಗಬೇಕು, ದಾಸ್ತಾನು ಆಗಬೇಕು, ಸಾಗಾಣಿಕೆ ಆಗಬೇಕು, ಮತ್ತು ಯಾವ ಮೂಲದಿಂದ ಅವರಿಗೆ ವಿತರಣೆ ಮಾಡಬೇಕು, ವಿತರಣಾ ಘಟಕಗಳಾಗಬೇಕು, ನ್ಯಾಯಬೆಲೆ ಅಂಗಡಿಗಳು ಅಂತೀವಲ್ಲ ಅದಾಗಬೇಕು. ಆಮೇಲೆ ಒಂದು ನ್ಯಾಯಬೆಲೆ ಅಂಗಡಿಗೆ ಎಷ್ಟು ಕಾರ್ಡುಗಳಿರಬೇಕು ಅನ್ನೋದು ನಿರ್ಧಾರ ಆಗಬೇಕು. ಮತ್ತು ಯಾರಿಗೆ ಕೊಡಬೇಕು, ಎಲ್ಲ ಥರದವರು ಇರ್ತಾರಲ್ವ. APL ಕಾರ್ಡ್ ಇರ್ತಾರೆ, BPL ಕಾರ್ಡ್ ಇರ್ತಾರೆ, ಅತ್ಯಂತ ಕಡು ಬಡವರು ಇರ್ತಾರೆ, ಅಸಹಾಯಕರು ಇರ್ತಾರೆ, ಅವ್ರಿಗೆ ಅಂತ್ಯೋದಯ ಕಾರ್ಡ್ ಅಂತ ಕೊಟ್ಟಿರ್ತಾರೆ, ಹೌದು ಅಲ್ವಾ. ನಿರ್ಗತಿಕರಿಗೆಲ್ಲ ಅಂತ್ಯೋದಯ ಕಾರ್ಡ್ ಕೊಟ್ಟಿದ್ದಾರೆ. ಅವರನ್ನು ಒಂದು ನ್ಯಾಯಬೆಲೆ ಅಂಗಡಿಗೆ ಜೋಡಣೆ ಮಾಡಬೇಕು. ಅವರು ಆ ವಸತಿ ಪ್ರದೇಶ, ಮುಖ್ಯವಾಗಿ ಒಂದು ವಾರ್ಡ್ ಅಥವಾ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅವರು ವಾಸ ಮಾಡ್ತಾ ಇರಬೇಕು. ಅವರನ್ನು ಗುರುತು ಮಾಡಿ ಅವ್ರನ್ನ ಇದಕ್ಕೆ ಜೋಡಿಸ್ಬೇಕು. ಅದನ್ನು ಗುರುತು ಮಾಡೋದು ಮತ್ತು ಅವರಿಗೆ ಕಾರ್ಡ್ ಕೊಡೋದು, APL BPL ಅಂತ್ಯೋದಯ ನಿರ್ಧಾರ ಮಾಡೋದೆಲ್ಲ ಗ್ರಾಮ ಪಂಚಾಯಿತಿ, ಗ್ರಾಮ ಸಭೆ, ಆಯಿತಾ. ಅದಾದ ಮೇಲೆ ಅದು ತಾಲೂಕಿಗೆ ಹೋಗುತ್ತೆ, ಜಿಲ್ಲೆಗೆ ಹೋಗುತ್ತೆ, ರಾಜ್ಯಕ್ಕೆ ಹೋಗುತ್ತೆ. ರಾಜ್ಯ ಹಂತದಲ್ಲಿ ಅಂಕಿಅಂಶಗಳನ್ನೆಲ್ಲ ಕ್ರೋಢೀಕರಣ ಮಾಡಿ ಇದು ಮಾಡ್ತಾರೆ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ, ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಲ್ಲಿ ವರ್ಷ ಪೂರ್ಣ ನಾವು
ಅವ್ರಿಗೆ ಆಹಾರ ಭದ್ರತೆ ಒಂದು ಭರವಸೆ ಕೊಡ್ತಾ ಇದ್ವಿ. ಮೊದಲು ಆಗಿರಲಿಲ್ಲ. ಬರಗಾಲ ಬಂದರೆ ಮಾತ್ರ ಕೊಡ್ತಾ ಇದ್ವಿ, ಅತಿವೃಷ್ಟಿ ಅನಾವೃಷ್ಟಿ ಬಂದರೆ ಮಾತ್ರ ಕೊಡ್ತಾ ಇದ್ವಿ, ಬಿರುಗಾಳಿ ಬಂದಾಗ 1-2 ತಿಂಗಳು ಕೊಡ್ತಾ ಇದ್ವಿ, ಆಯಿತಾ. ಮತ್ತು ಸಾರ್ವತ್ರಿಕವಾಗಿ ಎಲ್ಲ ಜಿಲ್ಲೆಗಳು, ರಾಷ್ಟ್ರದ ಎಲ್ಲ ಜಿಲ್ಲೆಗಳು ಕವರ್ ಆಗಿರಲಿಲ್ಲ. 2013 ಈ ಯೋಜನೆ ಏನು ಹೇಳುತ್ತೆ, ನಮ್ಮ ದೇಶದಲ್ಲಿ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಲ್ಲೂ ಏಕರೂಪದಲ್ಲಿ ಕೊಡಬೇಕು ಅಂತ ಬಂದಿರುವಂಥ ಕಾಯ್ದೆ. ಇದರಲ್ಲಿ ಮುಖ್ಯವಾಗಿ ನಾವೇನು ಯೋಚನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಬರೀ ಆಹಾರ ವಿತರಣೆ ಒಂದೇ ಅಲ್ಲ, ICDS ಪ್ರೋಗ್ರಾಮ್ ಮುಖಾಂತರ ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದು, ಅಂತ್ಯೋದಯ ಕಾರ್ಡುಗಳ ಮುಖಾಂತರ ಅವರಿಗೆ ಪೌಷ್ಟಿಕ ಆಹಾರ ಮತ್ತು ಆಹಾರ ಭದ್ರತೆ ಅಂತ ಕೊಡುವಂಥದ್ದು, ಅದಕ್ಕೂ ನಾವು ಇದರೊಳಗೆ ತಂದಿದ್ದೀವಿ. ಅದಾದಮೇಲೆ ಮಧ್ಯಾಹ್ನದ ಬಿಸಿ ಊಟ ಶಾಲೆಗಳಲ್ಲಿ, ಆಯಿತಾ, ಅದನ್ನು ಪೌಷ್ಟಿಕ ಆಹಾರ ರಾಷ್ಟ್ರೀಯ ಯೋಜನೆ ಅಂತಲೇ ಕರೀತಾರೆ, ಅದನ್ನು ಬಿಸಿ ಊಟ ಅಂತ ಕರಿತಾ ಇದ್ದೀವಿ, ಅದನ್ನು ಸಹಿತ ಇದರೊಳಗೆ ತಂದಿದ್ದೀವಿ. ಅದಾದಮೇಲೆ ಮಾತೃವಂದನಾ ಕಾರ್ಯಕ್ರಮ, ಗರ್ಭಿಣಿ ಸ್ತ್ರೀಯರಿಗೆ ಊಟ ಕೊಡೋ ಪೌಷ್ಟಿಕ ಆಹಾರ ಕೊಡುವಂಥ, ಅದನ್ನು ಈ ಯೋಜನೆಯಲ್ಲಿ ತಂದಿದ್ದೀವಿ. ಹಾಸ್ಟ್ಲುಗಳು, ನಮ್ಮ ಸರ್ಕಾರ ನಡೆಸುವ ಹಾಸ್ಟ್ಲುಗಳಿದೆ, ವಸತಿ ನಿಲಯಗಳು, ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದಿದೆ. ಇವನ್ನೆಲ್ಲ ನಾವು ಆಹಾರ ಭದ್ರತೆ ಕಾಯ್ದೆ ಅಡಿನಲ್ಲಿ ತಂದಿರೋದ್ರಿಂದ ಇದರ ವ್ಯಾಪ್ತಿ ದೊಡ್ಡದಾಗಿದೆ, ಇದರ ವ್ಯಾಪ್ತಿ ಸಮಗ್ರವಾಗಿದೆ ಮತ್ತು ದೊಡ್ಡದಾಗಿದೆ. ಸೊ ಅದು 2013 ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಆಗಿದೆ. ಇದರ ಪ್ರಮುಖ ಗುರಿ ಉದ್ದೇಶಗಳೇನಿದೆ ಸರ್? ಇದರ ಪ್ರಮುಖ ಗುರಿ ಉದ್ದೇಶಗಳು ಒಂದು ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಎಲ್ಲರಿಗೂ ಆಹಾರ ಭದ್ರತೆ ಕೊಡುತ್ತೆ, ಯಾರು ಉಪವಾಸದಿಂದ ಇರಬಾರ್ದು, ಆಯಿತಾ. ಬಡತನ ಇರ್ಬೋದು, ಆದರೆ ಹಸಿವಿನಿಂದ ಇರಬಾರ್ದು. ಇದಕ್ಕೆ ನಾವು ಸಸ್ಟೈನಬಲ್ ಗೋಲಲ್ಲಿ ಬರುತ್ತೆ ನಂಬರ್ 1, ಅದನ್ನು ಇಲ್ಲಿ ಅಚೀವ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಪ್ಯಾರಾಮೀಟರ್ಸು ಚೇಂಜ್ ಆಗ್ಬೋದು. ಇವತ್ತು ನಾನು ಅಂತ್ಯೋದಯ ಇರ್ಬೋದು, ಸ್ವಲ್ಪ ವರ್ಷ ಆದಮೇಲೆ BPL ಆಗ್ಬೋದು, ಸ್ವಲ್ಪ ವರ್ಷ ಆದಮೇಲೆ APL ಆಗ್ಬೋದು. ಸೊ ಆ ಸರ್ಕಾರಗಳೇನು ಮಾಡಬೇಕು, ಆ ಮಾನದಂಡಗಳ ವೇರಿ ಆಯಿತು ಅಂದರೆ ಅವ್ರನ್ನ ಮರುಜೋಡಣೆ ಮಾಡಬೇಕು. ಅದು APL ಇರೋನು BPL ಆಗಿರ್ಬೋದು, BPL ಇರೋನು ಅಂತ್ಯೋದಯಕ್ಕೂ ಬಂದಿರ್ಬೋದು. ನಿಜಾನ ಮರುಜೋಡಣೆ ಮಾಡಿ 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಡೇಟಾನ ಅಪ್ಡೇಟ್ ಮಾಡೋದು ಅವ್ರ ಕೆಲಸ. ಅದರ ಆಧಾರದ ಮೇಲೆ ಸರ್ಕಾರ ಏನು ಮಾಡುತ್ತೆ ಅಂದರೆ, ಎಷ್ಟು ಆಹಾರ ದಾನ ಬೇಕು, ಸಾಗಾಣಿಕೆಗೆ ಎಷ್ಟು ಹಣ ಬೇಕು, ಆಮೇಲೆ ಏಜೆಂಟ್ರುಗಳಿಗೂ ಕಮಿಷನ್ ಕೊಡಬೇಕು, ಅದು ಎಷ್ಟು ಹಣ ಆಗುತ್ತೆ ಅದನ್ನೆಲ್ಲ ಕೇಂದ್ರ ಸರ್ಕಾರ ಭರಿಸುತ್ತೆ. ಮತ್ತು ಎಲ್ಲಿ ವಿತರಣಾ ಕೇಂದ್ರ ನ್ಯಾಯಬೆಲೆ ಅಂಗಡಿ ಮಾಡಬೇಕು, ಅದು ಯಾವ ಥರ ರನ್ ಆಗಬೇಕು, ಈ ಸಂಪರ್ಕ ಜಾಲವನ್ನೆಲ್ಲ ಆಯಾ ಸರ್ಕಾರಗಳು ನೋಡ್ಕೋಬೇಕು. ವಿತರಣೆನೂ ಅಷ್ಟೇ, ರಾಜ್ಯದವ್ರಿಗೂ ಹೊಟ್ಟೋಗುತ್ತೆ, ಜಿಲ್ಲೆಯವ್ರಿಗೂ ಹೊಟ್ಟೋಗುತ್ತೆ, ಜಿಲ್ಲೆಯಿಂದ ತಾಲೂಕಿಗೂ ಹೋಗುತ್ತೆ, ತಾಲೂಕಿಂದ ವಿತರಣಾ ಕೇಂದ್ರ PDS ಶಾಪ್ಗಳಿಗೆ ವಿತರಣೆ ಮಾಡುವಂಥದ್ದು. ಆಮೇಲೆ ಅಲ್ಲಿ ಗುಣಮಟ್ಟ, ಕಲಬೆರಕೆ ಆಗದೇ ಇರುವಂಥದ್ದು, ತೂಕದಲ್ಲಿ ಮೋಸ ಆಗದೇ ಇರುವಂಥದ್ದು, ಇವನ್ನೆಲ್ಲ ಏನು ಮಾಡಬೇಕು ಅಂದರೆ ಆ ಆಡಳಿತದವರು, ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಮೇಲುಸ್ತುವಾರಿ ಮಾಡಬೇಕಂತ ನಿಯಮ ಇದೆ. ಅದಿಲ್ಲ ಅಂದರೆ ತಾಲೂಕಿನಲ್ಲಿ ಫುಡ್ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ, ಆಹಾರ ಪರಿವೀಕ್ಷಕರು, ಅವರು ಅದನ್ನು ಮಾಡಬೇಕು ಅಂತಾರೆ. ಆದರೆ ಇದನ್ನು ನಾವು ಗ್ರಾಮ ಸ್ವರಾಜ್ ಅಡಿನಲ್ಲಿ ತಂದಿದ್ದೀವಿ, ಆಯಿತಾ. ಏನೇ ಕುಂದುಕೊರತೆಗಳು ಬರಲಿ, ಆಮೇಲೆ ಹೊಸ ನೀತಿಗಳು ಬರಲಿ, ಆದೇಶಗಳು ಬರಲಿ, ಅದೆಲ್ಲ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಆದೇಶ ಮಾಡಬೇಕು, ಜಾರಿ ತರಬೇಕು ಅನ್ನೋದೊಂದು ನಿಯಮ ಇದೆ. ಇದು ಮುಖ್ಯವಾದ ಸಂಗತಿ. ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅಡಿಯಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಥವಾ ಉಪಕ್ರಮಗಳು ಯಾವ್ಯಾವಿದೆ ಸರ್? ಇದರ ಪ್ರಮುಖ ಅಂಶಗಳೇನಿದೆ ಅಂದರೆ, ನಿಯಮಿತವಾಗಿ ಆ ಕುಟುಂಬಗಳಿಗೆ ಮಾನದಂಡಕ್ಕೆ ಅನುಗುಣವಾಗಿ APL ಕಾರ್ಡ್ ಕೊಡಬೇಕು, BPL ಕಾರ್ಡ್ ಕೊಡಬೇಕು, ಮತ್ತು ಅಂತ್ಯೋದಯ ಕಾರ್ಡ್ ಕೊಡಬೇಕು. APL ಕಾರ್ಡ್ಗೆಲ್ಲ ನಿಗದಿತ ದರದಲ್ಲಿ ಆಹಾರಗಳನ್ನ ನಾವು ಕೊಡ್ತೀವಿ, ಅವ್ರು ಪೇ ಮಾಡಬೇಕು. BPL ಮತ್ತು ಅಂತ್ಯೋದಯದವರಿಗೆ ಅದಿಲ್ಲ, ಉಚಿತ. ಅದರ ಹಣವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೇ ಭರಿಸುತ್ತೆ. ಈಗ ಹಂಗಾಗಿ APL ಕಾರ್ಡ್ಗೂ ಅಕ್ಕಿ ಸಿಗತ್ತಾ? ಅವ್ರಿಗೂ ಸಿಗತ್ತೆ ಅಕ್ಕಿ. ಮೊದಲೋಗಿ ಹೆಸರು ಬರೆಸ್ಕೋಬೇಕು, ನನಗೆ ಇಷ್ಟು ಅಕ್ಕಿ ಬೇಕು ಅಂದರೆ ನಿಮಗೆ ನಿಗದಿತ ಪ್ರಮಾಣದಲ್ಲಿ ಒಂದು ಕಾರ್ಡಿಗೆ ಇಷ್ಟು ಅಂತ ನಿಮಗೆ ಕೊಡ್ತಾರೆ, ಅದು ನೀವು ಪಡ್ಕೋಬೋದು. ಇದು ಒಂದನೇದು. ಆಮೇಲೆ ರಾಜ್ಯದಾದ್ಯಂತ ಎಲ್ಲೋದ್ರೂ ವಿತರಣೆ ಜಾಲ ಇದೆ, ಇಡೀ ರಾಷ್ಟ್ರದಲ್ಲಿ, ಆಯಿತಾ. ಅದಕ್ಕೆ 1 ನೇಷನ್ 1 ರೇಷನ್ ಕಾರ್ಡ್ ತರಬೇಕಂತೂ ಇದೆ. ಆ ರೇಷನ್ ಕಾರ್ಡ್ ತೊಗೊಂಡೋದ್ರೆ ನೀವು ಯಾವ ರಾಜ್ಯದಲ್ಲಿ ಬೇಕಾದ್ರೂ ಪಡಿತರ ತೊಗೋಬೋದು. ಮುಖ್ಯವಾಗಿ ಮೈಗ್ರೆಂಟ್ ಕಾರ್ಮಿಕರು ಇರ್ತಾರಲ್ಲ, ವಲಸೆ ಕಾರ್ಮಿಕರು, ಅವ್ರಿಗೆ ಇದು ತುಂಬ ಸಹಾಯಕ್ಕೆ ಬರ್ತದೆ. ಲಾರಿ ಡ್ರೈವರ್ಸಿಗೆ ಬರ್ತದೆ. ಈಗ 1 ತಿಂಗಳು ನಾನು ಆ ಕಡೆಯಿಂದ ಬರೋಕ್ಕಾಗಲ್ಲ, ನಾನು ಬಂದು ಕರ್ನಾಟಕದಲ್ಲೇ ತೊಗೋಬೇಕಂತೇನಿಲ್ಲ. ಅಲ್ಲಿ ನಿಯರೆಸ್ಟ್ ಇರೋ ರೇಷನ್ ಶಾಪ್ಗೆ ಹೋದರೆ ಡಾಕ್ಯುಮೆಂಟೇಷನ್ ನೋಡ್ತಾರೆ, ಅಲ್ಲಿ ನಿಮಗೆ ವಿತರಣೆ ತೊಗೋಬೋದು ಅಂತ ಹೇಳಿ ಈಗ ನಿಯಮ ಇದೆ. ಮತ್ತು ನಮ್ಮ ರಾಜ್ಯ ಸರ್ಕಾರಗಳೇನಾಗಿದೆ, BPL ಕಾರ್ಡ್ ಇದ್ದರೆ ಬೇರೆ ಬೇರೆ ಆರೋಗ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಜೊತೆ ಸೇರಿಸಿದ್ದಾರೆ. ಸೊ ಅದು ರಾಜ್ಯಗಳು BPL ಕಾರ್ಡ್ನ ಆ ಥರ ಬಳಸ್ಕೊಳ್ತಾ ಇದೆ. ಆಮೇಲೆ ಇಡೀ ರಾಜ್ಯದಂಥ ವಿತರಣೆ ಜಾಲ ಇದೆ. ಮತ್ತು ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯಗಳು ಪೂರೈಕೆ ಆಗಬೇಕು. ಇದು ರೇಟ್ ಅಂದರೆ ಅದೇ ರೇಟಲ್ಲೇ ಆಗಬೇಕು, ಒಂದೊಂದು ಕಡೆ ಒಂದೊಂದು ರೇಟ್ ಮಾಡೋಂಗಿಲ್ಲ. ಇನ್ನೊಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ಇದಕ್ಕೆ ಈ ಆಹಾರಗಳು, ಮೂಲಭೂತ ಆಹಾರಗಳು ನಿಮ್ಮ ಪೌಷ್ಟಿಕ ಆಹಾರಕ್ಕೆ ಬೆಂಬಲ ಕೊಡುತ್ತೆ. ಇದೇ ಪೌಷ್ಟಿಕ ಆಹಾರ ಅಲ್ಲ, ಅವ್ರು ಅದಕ್ಕೆ ಇನ್ನೂ ಕೆಲವೆಲ್ಲ ಸೇರಿಸ್ಕೋಬೇಕಾಗತ್ತೆ.
ಅರ್ಥ ಆಯ್ತಾ? ಮುಖ್ಯವಾಗಿ ಗರ್ಭಿಣಿ ಮಹಿಳೆಯರಿಗೆ, ಶಿಶುಗಳಿಗೆ, ಹದಿಹರೆಯ ಹೆಣ್ಮಕ್ಕಳಿಗೆ, ಆಮೇಲೆ ದೀರ್ಘಕಾಲಿಕ ಕಾಯಿಲೆಯಿಂದ ನರಳುತ್ತಾ ಇರುವ ವಯೋವೃದ್ಧರಿಗೆ, ಆಯಿತಾ, ಇದರಲ್ಲಿ ಅವಕಾಶಗಳಿದೆ. ಆಮೇಲೆ ಇದಕ್ಕೆ ಮಾತೃತ್ವಕ್ಕೆ ಬೆಂಬಲ ಯೋಜನೆಗೂ ಇದರಲ್ಲಿ ಅವಕಾಶ ಮಾಡಲಾಗಿದೆ. ಮುಖ್ಯವಾಗಿ ಮಹಿಳಾ ಸಬಲೀಕರಣ ಇದೆ ಈ ಯೋಜನೆಯಲ್ಲಿ, ಇದನ್ನು ಮರಿಬಾರದು. ಆಮೇಲೆ ಏನೇ ಕುಂದುಕೊರತೆಗಳು ಬಂದರೂ ಸಹಿತ ಬೇಗ ನಿವಾರಣೆ ಮಾಡಲಿಕ್ಕೆ ಅವಕಾಶ ಇದೆ. ಟೋಲ್ ಫ್ರೀ ನಂಬರ್ ಇದೆ, ಆ ನಂಬರಿಗೆ ಫೋನ್ ಮಾಡ್ಬೋದು, ಇಲ್ಲ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಹೇಳ್ಬೋದು. PDO ಅವರು ಅದನ್ನು ತಾಲೂಕು ಮತ್ತು ಜಿಲ್ಲೆಯ ಗಮನಕ್ಕೆ ತಂದ್ಬಿಟ್ಟು ಶೀಘ್ರ ವಿಲೇವಾರಿ ಪರಿಹಾರಗಳು ಮಾಡಲಿಕ್ಕೆ ಅವರು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ. ಮತ್ತು ಇದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳೇನಿದೆ, ಸಾಗಾಣಿಕೆ ಮಾಡೋದು, ಅವುಗಳನ್ನು ವಿತರಿಸೆ ಮಾಡೋ ವೆಚ್ಚ, ಆಮೇಲೆ ಇವನ್ನೆಲ್ಲನೂ ಯೋಜನೆಯಲ್ಲೇ ಕೊಡ್ತಾರೆ. ಇವನ್ ವಿತರಕರ ಕಮಿಷನ್ ಅಮೌಂಟ್ ಸಹಿತ ಸರ್ಕಾರ ಕೊಡುತ್ತೆ, ನಾವ್ಯಾರೂ ಅದನ್ನು ಭರಿಸ್ಬೇಕಾಗಿಲ್ಲ. ಆದರೆ ನಾವು ನಿಗದಿತ ದಿನದಂದು ಹೋಗಿ ನಮಗೆ ಯಾವ ಪ್ರಮಾಣದಲ್ಲಿ ಅದು ದೊರೀಬೇಕೋ ಅದನ್ನು ಪಡ್ಕೊಂಡು ತೂಕದಲ್ಲಿ ಮೋಸ ಆಗದೇ ಇರೋಂಗೆ ಎಚ್ಚರಿಕೆ ವಹಿಸ್ಕೊಂಡು, ಗುಣಮಟ್ಟದಲ್ಲಿ ಕಳಪೆ ಇದ್ದರೆ ಅದನ್ನೆಲ್ಲ ರಿಜೆಕ್ಟ್ ಮಾಡ್ಬೋದು, ವಾಪಸ್ ಮಾಡ್ಬೋದು, ನಮಗೂ ಬೇರೆ ಕೊಡು ಅಂತ ಕೇಳ್ಬೋದು. ಅದಕ್ಕೆ ಆ ವಿತರಕರು ವಾಪಸ್ ಕಳಿಸೋದನ್ನ ಬೇರೆ ತರಿಸ್ಕೊಡ್ತಾರೆ. ಅದು ಮಾಡಿದೆ 2 ಸ್ಲಾಟ್ ಮಾಡಿರ್ತಾರೆ. 1ನೇ ತಾರೀಕಿಂದ 15ನೇ ತಾರೀಕು ಮಧ್ಯೆ 1 ಸ್ಲಾಟು, 16ರಿಂದ 30ನೇ ತಾರೀಕು 1 ಸ್ಲಾಟ್. ಬಟ್ ಇಡೀ ವಿತರಣಾ ವ್ಯವಸ್ಥೆಯನ್ನು ICT ಎನೇಬಲಿಂಗ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಡೊಂಗಲ್ ಕೊಡಬೇಕು, ಹೆಬ್ಬೆಟ್ಟು ಕೊಡಬೇಕು. ಹೋಗಿ ಹೆಬ್ಬೆಟ್ಟು ಕೊಟ್ಟರೆ ಮಾತ್ರ ನಿಮ್ಗೆ ವಿತರಣೆ ಆಗುತ್ತೆ. ಈಗ 1 ತಿಂಗಳು ನೀವು ವಿತರಣೆಗೆ ಡೊಂಗಲ್ ಕೊಟ್ಟಿಲ್ಲ ಅಂದರೆ ಅದು ಡೊಸೈಲ್ ಆಟೋಗಿರುತ್ತೆ. ಮತ್ತು ನೀವು 2 ತಿಂಗಳಾದಮೇಲೆ ಹೋಗ್ಬಿಟ್ಟು ನಾಡ ಕಚೇರಿನಲ್ಲಿ ಅದನ್ನ ಹೋಗ್ಬಿಟ್ಟು KYCನ ಕ್ಲಿಯರ್ ಮಾಡಿಸ್ಕೊಂಡ್ರೆ ಮಾತ್ರ ಇಲ್ಲಿ ಬರುತ್ತೆ. ಏನಂದರೆ ನಿಮ್ಮ ಹೆಸರಿನಲ್ಲಿ ಯಾರೋ ಅದನ್ನ ದುರುಪಯೋಗ ಮಾಡ್ಕೋಬಾರ್ದು ಅಂತ. ಹೌದು, ಆಯಿತಾ? ಸೊ ಈ ಥರ ಮಾಡಿದ್ದಾರೆ. ಮತ್ತು ಈ ಡೊಂಗಲ್ ಕೊಟ್ಟ ತಕ್ಷಣ ನಿಮ್ಮದು ವಿತರಣೆಗೆ ಬಂದು ತಗೊಳ್ಳಿ ಅಂತ ನಿಮಗೊಂದು ಸಂದೇಶ ಬರುತ್ತೆ. ಆ ಸಂದೇಶನ ತಗೊಂಡು ಬಂದವರು ಆಹಾರ ವಿತರಣೆನ ತಮ್ಮ ಆಹಾರವನ್ನು ಪಡ್ಕೋಬೇಕು ಅನ್ನೋದು ಈ ನಿಯಮ ಇದೆ. ಇದರಿಂದ ಏನಾಗಿದೆ, ಒಂದು ಪಾರದರ್ಶಕ ಬಂದಿದೆ. ಮತ್ತು ತುಂಬ ಲೋಪದೋಷಗಳಿತ್ತು, ಇದರಲ್ಲಿ ಪಿಲ್ಪರೇಜ್ ಇತ್ತು, ಅದೆಲ್ಲ ನಿಂತೋಗಿದೆ. ಮತ್ತು ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಗ್ತಾ ಇದೆ. ಮತ್ತು ಈಗ ಫಸ್ಟ್ ಟರ್ಮಲ್ಲಿ ಸಿಗಲಿಲ್ಲ ಅಂದರೆ ಸೆಕೆಂಡ್ ಟರ್ಮಲ್ಲಿ ತೊಗೋಬೋದು. ಅರ್ಥ ಆಯ್ತಾ? ಆಮೇಲೆ ಈ BPL ಕಾರ್ಡ್ನ ಎಲ್ಲದಕ್ಕೂ ಲಿಂಕ್ ಮಾಡಿದ್ದಾರೆ. LPGಗೂ ಲಿಂಕ್ ಮಾಡಿದ್ದಾರೆ, ಸ್ಕಾಲರ್ಶಿಪ್ಪು, ಆಯುಷ್ಮಾನ್ ಕಾರ್ಡು, ಮತ್ತು ಎಲ್ಲದಕ್ಕೂ ಅದು ಲಿಂಕ್ ಆಗಿದೆ. ಸೊ BPL ಕಾರ್ಡ್ ಬರೀ ಆಹಾರ ವಿತರಣೆಗೆ ಅಂತ ಮಾತ್ರ ಅನ್ಕೋಬೇಡಿ, ಬೇರೆ ಬೇರೆ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಸೇವೆಗಳು ಪಡ್ಕೊಳ್ಳೋಕ್ಕೂ ಅದು ಪ್ರಯೋಜನಕ್ಕೆ ಬರ್ತಾ ಇದೆ. ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ನ ಅನುಷ್ಠಾನಗೊಳಿಸೋ ನಿಟ್ಟಿನಲ್ಲಿ, ಅದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳೇನೇನಿದೆ ಸರ್? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ಕ್ವಾಂಟಿಫಿಕೇಶನ್ ಮಾಡಿ ಕಳಿಸುತ್ತೆ ಅದಕ್ಕೆ ಆಹಾರವನ್ನು ಭರವಸೆ ಕೊಡೋದು. ಯಾಕಂದ್ರೆ 12 ತಿಂಗಳು ಕೊಡಬೇಕು, ಎಲ್ಲ ಋತುಮಾನದಲ್ಲೂ ಕೊಡಬೇಕು. ಇಲ್ಲ ಅದಕ್ಕೆ ವೇರ್ ಹೌಸ್ಗಳು ಮಾಡೋವಂಥದ್ದು, ಅದಕ್ಕೆ ಜಾಗ ರಾಜ್ಯ ಸರ್ಕಾರ ಕೊಡಬೇಕು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋ ಸಂಸ್ಥೆ ಇದೆ, ಅಲ್ಲಿದು ದಾಸ್ತಾನು ಆಗ್ತದೆ ಬಂದು ರೈಲುಗಳಲ್ಲಿ. ಅಲ್ಲಿಂದ ಲಾರಿಗಳಲ್ಲಿ ತಾಲೂಕುಗಳಿಗೆ ಬರುತ್ತೆ, ತಾಲೂಕುಗಳಿಂದ ಮುಂದಕ್ಕೆ ಹೋಗುತ್ತೆ. ಎಲ್ಲಿ ದಾಸ್ತಾನುಗಳ ಕೊರತೆ ಇದೆ, APMCಗಳವ್ರದ್ದು ಗೋಡನ್ಸ್ ಇರುತ್ತೆ, ಅಲ್ಲಿ ಬಂದಿರುತ್ತೆ. ತಹಸೀಲ್ದಾರ್ ಆದೇಶ ಮಾಡಿದ್ಮೇಲೆ ಅದರ ಪ್ರಕಾರ ಎಲ್ರಿಗೂ ವಿತರಣೆ ಆಗುತ್ತೆ. ಇದು ಅವ್ರ ಕೆಲಸ. ಆಮೇಲೆ ರಾಜ್ಯ ಸರ್ಕಾರ APL BPL ಅಂತ್ಯೋದಯ ಕಾರ್ಡುಗಳು ಕೊಡೋದೆಲ್ಲ ಅವ್ರ ಕೆಲಸ. ಮೇಲ್ಉಸ್ತುವಾರಿ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ಆಯಿತಾ? ಅದರಲ್ಲಿ ಏನೋ ಥರದ ಆಮೇಲೆ ಬೇಕಾದ ಅಂಕಿಅಂಶಗಳನ್ನ ಮಾಸಿಕವಾಗಿ ಸಂಗ್ರಹ ಮಾಡಿ ಕ್ರೋಢೀಕರಣ ಮಾಡಿ ಕಳಿಸೋದು, ಅದೆಲ್ಲ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಮತ್ತು ರಾಜ್ಯ ಸರ್ಕಾರ. ಕುಂದುಕೊರತೆಗಳೇನಾದ್ರು ಬಂತು ಅಂದರೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಪರಿಹಾರ ಮಾಡಬೇಕು. ಒಂದು ವೇಳೆ ಆಡಳಿತಾತ್ಮಕ ಏನಾದರೂ ಆಗಬೇಕು ಅಂದರೆ ಅದು ಜಿಲ್ಲಾ ಅಥವಾ ರಾಜ್ಯಕ್ಕೆ ಹೋಗುತ್ತೆ. ಕೇಂದ್ರದವ್ರು ಏನದಕ್ಕೆ ತಲೆ ಹಾಕೋದಿಲ್ಲ. ಇವ್ರು ಬರೀ UC ಕೊಡ್ತಾ ಇದ್ರೆ ಆಯಿತು. ಇದು ನೀವು ಅರ್ಥ ಮಾಡ್ಕೋಬೇಕು. ಬಲ್ಲಿ ಯಾರನ್ನ ಹೊಸದಾಗಿ ಅದಕ್ಕೆ ಸೇರ್ಪಡೆ ಮಾಡ್ತೀರಾ ಅನ್ನೋದಾದರೆ ಅದು ರಾಜ್ಯ ಸರ್ಕಾರದ ಮಾನದಂಡ. ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕು. APL ಕಾರ್ಡ್, BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಅಂತಿದೆ, ಅದಕ್ಕೆ ಮಾನದಂಡಗಳಿದೆ. ಆ ಕ್ರಮಗಳನ್ನ ಅನುಸರಿಸಿ ಅವರು ನಿಮಗೆ ಕೊಡಬೇಕೋ ಬೇಡವೋ ಒಂದು ನಿರ್ಧಾರ ಮಾಡ್ತಾರೆ. APL ಕಾರ್ಡೆಲ್ಲ ಬೇಗ ಬಂದ್ಬಿಡ್ತಾ ಇದೆ. BPL ಕಾರ್ಡಿಗೆ ವೆರಿಫಿಕೇಷನ್ ಆದಮೇಲೆ ಬರುತ್ತೆ. ಅಂತ್ಯೋದಯ ಕಾರ್ಡ್ಗೂ ಅಷ್ಟೇ ವೆರಿಫಿಕೇಷನ್ ಆಗಬೇಕು, ಗ್ರಾಮ ಸಭೆನೂ ಆಗಬೇಕು, ಆಮೇಲೆ ಬರುತ್ತೆ. ಯಾಕಂದರೆ ಅದು ತುಂಬ ಬೆಲೆ ಬಾಳುವಂಥದ್ದು, ಅದಕ್ಕೆ ಜವಾಬ್ದಾರಿನೂ ಜಾಸ್ತಿ. ಸೊ ಈ ಥರದ ಅಂಶಗಳಿದೆ. ಅದಾದಮೇಲೆ ಇನ್ನೊಂದು ಯೋಜನೆನ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀವಿ. ಯಾವಾಗಂದರೆ ಕೊರೋನಾ ಬಂದಾದಮೇಲೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ ಅಂತ ಗೊತ್ತಾ? ಸೊ ಆ ಉಚಿತ ಆಹಾರ ವಿತರಣೆ ಎಲ್ಲ ಮಾಡಿದ್ರು. ರೆಡಿ ಆಹಾರನೂ ಕೊಟ್ಟಿದ್ದೀವಿ, ಬೇಯಿಸಿದ ಆಹಾರನೂ ಕೊಟ್ಟಿದ್ದೀವಿ, ಡ್ರೈ ರೇಷನ್ನು ಕೊಟ್ಟಿದ್ದೀವಿ ಕೊರೋನಾ ಪೀರಿಯಡಲ್ಲಿ. ಆಯಿತಾ? ಅದೂ ಈ ನಿಧಿನಿಂದಲೇ ಕೊಟ್ಟಿರೋದು. ಅದು ಬರೋದು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿನಲ್ಲೇ. ಇದು ಅವರದ ಜವಾಬ್ದಾರಿಗಳಾಗಿದೆ. ಮತ್ತು ಈ PDSಗೆ ಇನ್ನೇನು ಸೇರಿಸ್ತೀವಿ ಅನ್ನೋದು ರಾಷ್ಟ್ರೀಯ ನೀತಿ.
ಆಮೇಲೆ ಇನ್ನು ಕೆಲವು ನಾವು ಸೇರಿಸ್ತೀವಿ ಅಂತ ರಾಜ್ಯದವ್ರು ಬೇಕಾದ್ರೂ ಸೇರಿಸ್ಕೋಬೋದು. ಮತ್ತು ವಿತರಣಾ ಜಾಲ ಒಂದೇ. ಯಾರು ನೀವು ಕೊಟ್ಟಿದ್ದೀರಾ, ಎಷ್ಟು ಕೊಡ್ತೀರಾ, ಯಾರು ಕೊಟ್ಟಿದ್ದೀರಾ ಅನ್ನೋದು ಪಾರದರ್ಶಕವಾದ ವ್ಯವಹಾರ ಇರ್ತದೆ, ದಾಖಲೆ ಇರ್ತದೆ. ಆಯಿತಾ? ಸುಮ್ಮನೆ ನಾವು ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಇದು ನೋಡಿ, ಈ ತಿಂಗಳು ನಾವು ಎಲ್ಲದಕ್ಕೂ ಎಡಿಬಲ್ ಆಯಿಲ್, ಪಾಮ್ ಆಯಿಲ್ನ ಕೊಟ್ಟಿದ್ದೀವಿ ಅಂದರೆ ನಮಗೆ ಗೊತ್ತಾಗತ್ತೆ ಎಷ್ಟು ಕ್ವಾಂಟಿಟಿ ಪ್ರೊಕ್ಯೂರ್ ಮಾಡಿದ್ದೀವಿ, ಸರಬರಾಜು ಎಷ್ಟಾಯಿತು, ವಿತರಣೆ ಎಷ್ಟಾಯಿತು, ಯಾರಿಗೆ ಯಾವ PDS ಶಾಪಿಂದ ಯಾರಕ್ಕೂ ಎಷ್ಟು ಕೊಟ್ಟಿದ್ದೀವಿ ಅನ್ನೋದು ದಾಖಲೆ ಇರುತ್ತೆ ನಮ್ಮ ಹತ್ರ ಅಲ್ವಾ. ಈಗ ಕೆಲವೊಮ್ಮೆ ರಾಗಿ ಕೊಟ್ಟಿದ್ದಾರೆ, ಕೆಲವೊಮ್ಮೆ ಗೋಧಿ ಕೊಟ್ಟಿದ್ದಾರೆ, ಕೆಲವು ಕಡೆ ರವೆ ಕೊಟ್ಟಿದ್ದಾರೆ, ಆಮೇಲೆ ಬೇಳೆಕಾಳುಗಳು ಕೊಟ್ಟಿದ್ದಾರೆ. ಆಯಿತಾ? ಸೊ ಯಾವಾಗ ಮಾರುಕಟ್ಟೆನಲ್ಲಿ ಜಾಸ್ತಿ ಆಗುತ್ತೆ ಬೆಲೆ, ಆಗ ಸರ್ಕಾರ ಏನು ಮಾಡುತ್ತೆ, ತನ್ನ ಹತ್ರ ಇರೋ ಅಧಿಕಾರವನ್ನು ಬಳಸಿ APMC ಯಾರ್ಡ್ಗಳಿಗೆ ಹೋಗಿ ತಾನೇ ಅದನ್ನು ಪರ್ಚೇಸ್ ಮಾಡಿ, ಕಂಟ್ರೋಲ್ ರೇಟಿಗೆ ಪರ್ಚೇಸ್ ಮಾಡಿ ಈ ಒಂದು ಕೇಂದ್ರಗಳ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ವಿತರಣೆ ಮಾಡುವಂಥದ್ದು ಇದೆ. ಯಾವಾಗ ಓಪನ್ ಮಾರ್ಕೆಟಲ್ಲಿ ಬೆಲೆಗಳೆಲ್ಲ ಸ್ಥಿರವಾಗಿದೆ, ತುಂಬ ಅಧಿಕವಾಗಿಲ್ಲ, ಕೊರತೆ ಆಹಾರ ಪೂರೈಕೆಗೆ ಏನೋ ಕೊರತೆ ಇಲ್ಲ ಅಂದಾಗ ಅದಕ್ಕೆ ತಲೆ ಹಾಕಲ್ಲ. ಆ ಥರ ಏನಾದ್ರು ಆಗ್ತಾ ಇದೆ ಅಂದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಕಡೆ ಖರೀದಿ ಕೇಂದ್ರಗಳಂತ ಮಾಡ್ತಾರೆ. ಭತ್ತ ಖರೀದಿ ಕೇಂದ್ರ, ರಾಗಿ ಖರೀದಿ ಕೇಂದ್ರ, ಹುರುಳಿ ಖರೀದಿ ಕೇಂದ್ರ ಅಂತೆಲ್ಲ ನೀವೆಲ್ಲ ಕೇಳಿರ್ತೀರ. ಅದೆಲ್ಲ ಮಾಡೋದು ಈ ಆಹಾರ ಭದ್ರತೆ ಕಾಯ್ದೆ ಅಡಿನಲ್ಲಿ. ಅದನ್ನು ಮತ್ತೆ ಸಂಸ್ಕರಣೆ ಮಾಡಿ ಸರಬರಾಜು ಮಾಡಿ ಇದು ಮತ್ತೆ ಸಾರ್ವಜನಿಕರಿಗೆ ಮುಟ್ಟುವಂಗೆ ಮಾಡುವ ವ್ಯವಸ್ಥೆನೇ ರಾಷ್ಟ್ರೀಯ ಆಹಾರ ಭದ್ರತಾ ನೀತಿ. ಸೊ ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ಸರ್ಕಾರ ಅಂದರೆ ಅದು ಗ್ರಾಮ ಪಂಚಾಯತಿ, ಅದರ ಪಾತ್ರ ಏನಿರುತ್ತೆ ಸರ್ ಇದರಲ್ಲಿ? ಇದು ತುಂಬ ಚೆನ್ನಾಗಿ ಒಳ್ಳೆ ಪ್ರಶ್ನೆ ಇದು. ಗ್ರಾಮ ಪಂಚಾಯತಿ ಅಂದಾಗ ಗ್ರಾಮ ಪಂಚಾಯತಿ ಒಟ್ಟಾರೆ ಮತ್ತೆ ವಾರ್ಡ್, ಒಂದು ಗ್ರಾಮ ಪಂಚಾಯತಿ 2, 3, 4, 5, 6 ವಾರ್ಡ್ಸ್ ಬರುತ್ತೆ. ಹೌದು, ಇದು ತುಂಬ ಪ್ರಮುಖ ಪಾತ್ರ. ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸಿಸುವ ಪ್ರತಿ ಕುಟುಂಬಕ್ಕೂ ಒಂದು ಕಾರ್ಡ್ ಕೊಡ್ತಾರೆ. ಅರ್ಹರು ಯಾರಿದ್ದಾರೆ ಅವರೆಲ್ಲ ಅದ್ರಲ್ಲಿ ಪಟ್ಟಿನಲ್ಲಿ ಇರಬೇಕು. ಹುಟ್ಟಿರುವ ಶಿಶುವಿಂದ ಹಿಡಿದು ವಯಸ್ಸಾದವ್ರಿಗೂ ಅವ್ರದ್ದೆಲ್ಲ ಹೆಸರುಗಳಿರುತ್ತೆ. ಆಮೇಲೆ ಒಂದು ವೇಳೆ ಆ ಮನೆಯಲ್ಲಿ ಮತ್ತವ್ರು ಬೇರೆ ಬೇರೆ ಆದರೆ ಈ ಕಾರ್ಡಿಂದ ಅವ್ರ ಹೆಸರು ಕಿತ್ತಾಕಿ ಅವ್ರಿಗೆ ಹೊಸ ಕಾರ್ಡ್ ಕೊಡಬೇಕಂತ ನಿಯಮ ಇದೆ. ಆಯಿತಾ? ಇದನ್ನು ಗುರುತಿಸುವುದು, ದಾಖಲಾತಿ ಮಾಡುವುದು, ಶಿಫಾರಸು ಮಾಡೋದೆಲ್ಲ ಗ್ರಾಮ ಪಂಚಾಯತ್, ಯಾರಿಗೆ ಯಾವ ರೇಷನ್ ಕಾರ್ಡ್ ಕೊಡಬೇಕು ಅಂತಾನೆ. ಮತ್ತು ಈಗ ಆನ್ಲೈನಲ್ಲಿ ಹಾಕ್ತೀವಿ ಅಂದ್ರೂ ನೀವು ನಿಮ್ಮ ವಾರ್ಷಿಕ ಆದಾಯವನ್ನು ನೋಡಿ APL BPL ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಈಗ ಅಂತ್ಯೋದಯ ನಾವು ಕಡು ಬಡವರು ಬೇಕು ಅಂದರೆ ನೀವು ಅರ್ಜಿ ಕೊಡ್ತೀರಾ, ಅದನ್ನು PDO ತಹಸೀಲ್ದಾರ್ ಕಳಿಸ್ತಾರೆ. PDO ಅವರು ಸಾಮಾನ್ಯ ಸಭೆ ತೀರ್ಮಾನ ಅಂತ PDO ತಹಸೀಲ್ದಾರ್ ಕಳಿಸಿದ್ಮೇಲೆ ಅದಕ್ಕೆ ಅವ್ರು ಪ್ರೊಸೀಜರ್ ಮಾಡಿ ಹೌದು ಇಷ್ಟು ಜನಕ್ಕೆ ಅಂತ್ಯೋದಯ ಕಾರ್ಡ್ ಕೊಡಬೇಕಂತ ನಿಗದಿ ಮಾಡಿ. ಈ ಉದಾಹರಣೆಗೆ ಈ ಬುಡಕಟ್ಟು ಜನರಿಗೆ ಸಾಧಾರಣವಾಗಿ ಅಂತ್ಯೋದಯ ಕಾರ್ಡ್ಗಳು ಕೊಟ್ಟಿದ್ದಾರೆ. ಆಮೇಲೆ ಅರಣ್ಯದಿಂದ ಯಾರು ಡಿಸ್ಪ್ಲೇಸ್ ಆಗಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ, ಅಥವಾ ಈ ಪ್ರವಾಹದಿಂದ ಯಾರಿಗೆ ತೊಂದರೆ ಆಗಿದೆ, ಬಿರುಗಾಳಿಯಿಂದ ಯಾರಿಗೆ ಸಮಸ್ಯೆ ಆಗಿದೆ, ಮಳೆಯಿಂದ ಅತಿವೃಷ್ಟಿಯಾಗಿ ತೊಂದರೆ ಆಗಿದೆ ಅಂಥ ಸಂದರ್ಭದಲ್ಲಿ ಕೆಲವರಿಗೆ ಶಾಶ್ವತ ಅಂತ್ಯೋದಯ ಕಾರ್ಡ್ ಕೊಟ್ಟಿದ್ದಾರೆ, ಕೆಲವು ಟೆಂಪರ್ವರಿ ತಾತ್ಕಾಲಿಕ ಅಂತ್ಯೋದಯ ಕಾರ್ಡ್ಗಳು ಕೊಟ್ಟಿದ್ದಾರೆ. ಆ ಪೀರಿಯಡ್ವರೆಗೂ ಅವ್ರು ಪಡ್ಕೊತಾರೆ. ಶಾಶ್ವತವಾಗಿ ಯಾರು ಬಂದಿದೆ ಅವರು ಅದನ್ನು ಶಾಶ್ವತವಾಗಿ ಪಡ್ಕೊತಾ ಇರ್ತಾರೆ ಅನ್ಲೆಸ್ ಅಂಟಿಲ್ ಮತ್ತು ಹೊಸದಾಗಿ ಸೋಷಿಯೋ ಎಕನಾಮಿಕ್ ಸರ್ವೆ ಆಗಿ ಈ ಕುಟುಂಬ ಸುಸ್ಥಿತಿಯಲ್ಲಿದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠಗೊಂಡಿದೆ ಅಂತ ಆದಮೇಲೆ ಅದಕ್ಕೆ BPL ಕಾರ್ಡ್ಗೆ ಹೋಗುತ್ತೆ. ಆಗ BPL ಕಾರ್ಡ್ಗೆ ಏನು ಮಾನದಂಡಗಳಿದೆ ಅದರ ಅಂಡರ್ನಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಸಿಗುತ್ತೆ. ಸೊ ಇದೊಂದು ನಿರಂತರ ಪ್ರಕ್ರಿಯೆ. ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿ ಇರೋವರೆಗೂ ಈ ವಿತರಣೆ ಜಾಲ ಇರಲೇಬೇಕು, ಸರಬರಾಜು ಆಗಲೇಬೇಕು. ಮತ್ತು ನಾವೆಲ್ಲ ಸೇರಿಕೊಂಡು ಈ ವ್ಯವಸ್ಥೆ ಗಟ್ಟಿಯಾಗೋದಕ್ಕೆ ಕೆಲಸ ಮಾಡಬೇಕು. ಲೋಪದೋಷಗಳನ್ನ ಮಾಡೋದು, ತಪ್ಪುಗಳು ಮಾಡಿಸೋದು, ಭ್ರಷ್ಟಾಚಾರ ಮಾಡೋದು, ಈ ಸಾಮಾನು ತೆಗೆದುಕೊಂಡು ಮಾರ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು. ನಿಮಗೆ ಬೇಡವಾ ಅದನ್ನ ತೊಗೋಬಾರ್ದು, ಅಲ್ಲೇ ಇರುತ್ತಷ್ಟೇ. ನಿನಗೆ ಬೇಕಾ ನೀವು ತೊಗೊಳ್ಳಿ, ಆದರೆ ತೊಗೊಂಡು ಅದನ್ನೆಲ್ಲೋ ಮಾರ್ಕೊಳ್ಳೋದು, ಆಮೇಲೆ ಖಾಸಗಿಯವ್ರಿಗೆ ಕೊಡೋದು, ಆಮೇಲೆ ವಾಣಿಜ್ಯ ಕಾರಣಗಳಿಗೆ ಕೊಡೋದು, ಇದು ನೀವು ಮಾಡಿದ್ರೆ ಇದು ನನ್ನ ಪ್ರಕಾರ ದೇಶದ್ರೋಹ ಅಂತ ನಾನು ಅನ್ಕೊಳ್ತೀನಿ. ನೀನು ಬದುಕಿಗೆ ಕೊಟ್ಟಿರುವಂಥ ಆಹಾರ ಪದಾರ್ಥನ ನೀವು ಅದನ್ನು ಆ ಥರ ವಂಚನೆ ಮಾಡಬಾರ್ದು. ಇದೊಂದು ದೊಡ್ಡ ಅಪರಾಧ ಅಂತ ನಾನು ಅನ್ಕೊಳ್ತೀನಿ. ಸೊ ದಯಮಾಡಿ ಈ ನಿಟ್ಟಿನಲ್ಲಿ ನಾವೆಲ್ಲ ಗಮನ ಮಾಡಬೇಕು. ಸರ್, ಈ ಸುಸ್ಥಿರತೆಯನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ, ಇದನ್ನು ನಿರ್ವಹಿಸೋ ನಿಟ್ಟಿನಲ್ಲಿ ಏನಾದರೂ ಸವಾಲುಗಳಿದೆಯಾ ಸರ್? ತುಂಬ ಸವಾಲುಗಳಿದೆ. ಒಂದು ಈಗ ಬರುವಂಥ ಸವಾಲು ಏನಂದರೆ ವಿತರಣಾ ಜಾಲನೇ ಕೆಲವೊಮ್ಮೆ ವೀಕ್ ಆಗಿಬಿಡುತ್ತೆ ಬೇರೆ ಬೇರೆ ಕಾರಣಕ್ಕಾಗಿ. ಆಯಿತಾ? ಆಮೇಲೆ ಕೆಲವೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ವಿತರಣೆಗೆ ದಾಸ್ತಾನಾಗಿರುತ್ತಲ್ವಾ, ಗುಣಮಟ್ಟವನ್ನು ಗಮನ ಮಾಡೋಕ್ಕಾಗಲ್ಲ. ಆಯಿತಾ? ಗುಣಮಟ್ಟ ನಾವು ಹೇಳಿರೋ ಗುಣಮಟ್ಟ ಬೇರೆ, ಬಟ್ ಅಲ್ಲಿರೋ ಗುಣಮಟ್ಟ ಬೇರೆ. ಈಗ ಕೆಲವು ಶಾಲೆಗಳಲ್ಲಿ ವಿತರಣೆ ಆಗಿರೋ ಆಹಾರದಲ್ಲೂ ಇದು ಗಮನಿಸ್ತೀವಿ. ಹುಳ ಬಂದ್ಬಿಟ್ಟಿದೆ, ಕಲ್ಲುಗಳು ಬಂದ್ಬಿಟ್ಟಿದೆ, ಕಳಪೆ ಬಂದಿದೆ, ಅದನ್ನು ವಾಪಸ್ ಕಳಿಸ್ಲಿಕ್ಕೆ ಅವಕಾಶ ಇದೆ. ಅದನ್ನು ವಿತರಣೆ ಮಾಡಿ ಖಾಲಿ ಮಾಡಬೇಕಂತೇನಿಲ್ಲ. ಕೆಲವು ಕಡೆ ಏನಾಗುತ್ತೆ, ವಿತರಕರೇ ಯಾರು ಅದನ್ನು ಪಡ್ಕೋಬೇಕು ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋ ಉದಾಹರಣೆಗಳು ಇದೆ. ಬಾಯಲ್ಲಿ ಮಾಡ್ತಾರೆ,
ಆಯಿತಾ. ಆಮೇಲೆ ಅವ್ರು ಕೊಡೋ ಸೇವೆಗಳನ್ನಲ್ಲಿ ತಡೆ ಮಾಡ್ತಾರೆ, ಹೀಯಾಳಿಸ್ತಾರೆ. ಆಮೇಲೆ ವರ್ಬಲ್ ಎಕ್ಸ್ಚೇಂಜ್ ತುಂಬ ಇರುತ್ತೆ, ಕಡೆಗಣಿಸೋವಂಥದ್ದು ಇಂಥದ್ದೆಲ್ಲ ನನ್ನ ಮೇಲೆ ದೂರ ಹೇಳ್ತೀಯ ಅಂತೇಳಿ ಅವ್ರ ಮೇಲೆ ಪ್ರತಿ ಆರೋಪ ಮಾಡೋದು. ಸೊ ಈ ಥರ ತೇಜಾವಧೆ ಮಾಡೋದು ಇವೆಲ್ಲ ಇರುತ್ತೆ. ಈ ಸವಾಲುಗಳು ನಾವು ನೋಡ್ತೀವಿ. ನೆಕ್ಸ್ಟ್ ಬರೋವಂಥದ್ದು ಅನಧಿಕೃತವಾಗಿ ಕೃತಕವಾಗಿ ಕೆಲವರು ಬೋಗಸ್ ಕಾರ್ಡ್ಗಳು ಕೊಟ್ಟಿರ್ತಾರೆ. ಅವ್ನಿಗೆ ಅರ್ಹತೆನೇ ಇರೋದಿಲ್ಲ ಅದು ಇಟ್ಕೊಳ್ಳೋಕ್ಕೆ. ಅವನಿಗೆ BPL ಕಾರ್ಡ್ ಕೊಟ್ಬಿಟ್ಟಿರ್ತಾರೆ, ಅಂತ್ಯೋದಯ ಕಾರ್ಡ್ ಕೊಟ್ಬಿಟ್ಟಿರ್ತಾರೆ, ಆಯಿತಾ. ಇದನ್ನು ನಾವು ಪರಿಶೀಲನೆ ಮಾಡಿ ಆಗಾಗ ಇದು ಕಡಿವಾಣ ಹಾಕಬೇಕು. ಇಲ್ಲಾಂದರೆ ಸಮಾಜದಲ್ಲಿ ಏನಾಗ್ಬಿಡುತ್ತೆ, ಅಶಿಸ್ತು ಬರ್ತದೆ ಮತ್ತು ಭೇದ ಭಾವ ನಿರ್ಮಾಣ ಆಗ್ತದೆ ಅಲ್ವಾ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರೀಯ ಭದ್ರತಾ ನೀತಿನೇ ಸೋತೋಗುತ್ತೆ ಅಲ್ವಾ. ಇದಕ್ಕೆ ನಾವು ಕ್ರಮ ತಗೊಳ್ಬೇಕು. ಅದಾದಮೇಲೆ ಇರೋದೇನು, ಏನೇ ಲೋಪದೋಷಗಳಾಗ್ತಾಯಿದ್ರೆ ಸಾರ್ವಜನಿಕರು ಸುಮ್ಮನೆ ಇರಬಾರ್ದು. ಅದು ಯಾರ ಗಮನಕ್ಕೆ ತರಬೇಕು ಅನ್ನೋದು ಗೊತ್ತಿರಬೇಕು. ಈಗ ಉದಾಹರಣೆಗೆ ಈ ಟೋಲ್ ಫ್ರೀ ನಂಬರು ಎಲ್ಲ ನ್ಯಾಯಬೆಲೆ ಅಂಗಡಿಯಲ್ಲೂ ಹಾಕಿದ್ದಾರೆ, ಆಯಿತಾ. ಟೋಲ್ ಫ್ರೀ ಏನೋ ಕನೆಕ್ಟ್ ಆಗಲಿಲ್ಲ, ಸಮಸ್ಯೆ ಇದೆ. ಪಂಚಾಯಿತಿ ಸದಸ್ಯರಿದ್ದಾರೆ, ವಾರ್ಡ್ ಸದಸ್ಯರಿದ್ದಾರೆ, ನಿಮ್ಮ ಪಂಚಾಯಿತಿ ಹತ್ತಿರದಲ್ಲೇ ಇದೆ, ಅವ್ರ ಗಮನಕ್ಕೆ ತರ್ಬೋದು. ನೀವು ಓರಲ್ಲಾಗೂ ಹೇಳ್ಬೋದು, ಬಾಯಿ ಮಾತಲ್ಲೂ ಹೇಳ್ಬೋದು, ಲಿಖಿತ ರೂಪದಲ್ಲೂ ಕೊಡ್ಬೋದು. PDOಗೆ ಅಧಿಕಾರ ಇದೆ ಅದು ಏನಿದೆ ಅಂತ ಇಂಟರ್ವ್ಯೂನ್ ಮಾಡಲಿಕ್ಕೆ. ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಪ್ರತಿ ನ್ಯಾಯಬೆಲೆ ಅಂಗಡಿಗೆ ಮೇಲುಸ್ತುವಾರಿ ಮಾಡೋಕ್ಕೊಂದು ಸಾರ್ವಜನಿಕರ ಸಮಿತಿ ಮಾಡಿದಾರಲ್ಲ, ಆ ಸಮಿತಿಯವರು ಸಹಿತ ರಿವ್ಯೂ ಮಾಡ್ಬೋದು, ಪರಿಶೀಲನೆ ಮಾಡ್ಬೋದು. ಅದರ ಸಾಧಕ ಬಾಧಕಗಳು ನೋಡಿ ತೀರ್ಮಾನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ, ಅದನ್ನು ಗಮನ ಮಾಡಬೇಕು. ಆಮೇಲೆ ಕೆಲವು ಕಡೆ ನಾವೇನು ನೋಡ್ತೀವಿ ಅಂದರೆ ಗ್ರಾಮ ಪಂಚಾಯಿತಿ ಮೇಲು ಉಸ್ತುವಾರಿ ಕೊರತೆ ತುಂಬ ಇದೆ, ಅರ್ಥ ಆಯ್ತಾ. ವಿತರಕರು ಗ್ರಾಮ ಪಂಚಾಯಿತಿ ಜೊತೆ ಕೂಡಿ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಹತ್ತರಿಂದ ನೋಡ್ತಿರ್ತಾರೆ ಅಂತ ಅವ್ರಿಗೇನಕ್ಕೆ ಕಿರಿಕಿರಿ ಕಸಿವಿಸಿ. ಆಗ ಇಲ್ಲ, ಗ್ರಾಮ ಪಂಚಾಯಿತಿಯವರ ಭಾಗವಹಿಸುವಿಕೆ ಈ ಥರ ಇದೆ ಅಂತ ನಾವು ಪದೇ ಪದೇ ಹೇಳಿ ಅವರ ಭಾಗವಹಿಸುವಿಕೆನ ಗಟ್ಟಿಗೊಳಿಸ್ಕೊಳ್ಳೇಬೇಕು, ಅದಿದೆ. ಮತ್ತು ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ APL BPL ಅನ್ನೋ ನಿರ್ಧಾರ ಮಾಡೋ ಕೆಲವು ಮಾನದಂಡಗಳಿದೆಯಲ್ಲ, ಅದು ಗೊಂದಲಕ್ಕಿದೆ. ಸ್ವಲ್ಪ ಟಿಕ್ ಮಾಡಿದ್ರೆ ಈ ಕಡೆಗೆ ಬರುತ್ತೆ, ಸ್ವಲ್ಪ ಟಿಕ್ ಮಾಡಿದ್ರೆ APLಗೆ ಬರುತ್ತೆ. ಅದನ್ನು ನಿಗದಿಪಡಿಸ್ಕೋಬೇಕು. ಇದಕ್ಕೆ ಅಟ್ಲೀಸ್ಟ್ 3 ವರ್ಷಕ್ಕೆ ಅಥವಾ 5 ವರ್ಷಕ್ಕೊಮ್ಮೆ ಮಾನದಂಡಗಳನ್ನ ಮರು ನಿರ್ಧಾರ ಮಾಡಿ ಅದನ್ನು ಅನ್ವಯಿಸಿದ್ರೆ ಎಷ್ಟೋ ಕಾರ್ಡುಗಳು ಮೇಲೆ ಕೆಳಗೆ ಆಗ್ತದೆ, ಆಮೇಲೆ ದುರುಪಯೋಗ ಆಗೋದು ನಿಲ್ತದೆ. ಆಮೇಲೆ ಯಾರು ನಿಜವಾಗ್ಲೂ ಅಶಕ್ತರು ಅಸಹಾಯಕರಿದ್ದಾರೆ, ಅವಶ್ಯಕತೆ ಇದೆ, ಅವ್ರಿಗಿನ್ನೂ ಜಾಸ್ತಿ ಪ್ರಮಾಣದಲ್ಲಿ ನಾವು ಆಹಾರ ಭದ್ರತೆ ಕೊಡ್ಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಬೇಡದೇ ಇರೋರು ಆಹಾರ ಪದಾರ್ಥ ತಗೊಳ್ತಾರೆ, ಅದನ್ನು ಅವ್ರು ಏನು ಮಾಡ್ಕೊಳ್ಬೋದು, ಬಳಕೆ ಮಾಡೋದಿಲ್ಲ, ಅದು ಬೇಡದೇ ಇರೋ ಇದಕ್ಕೆ ಬಳಸ್ತಾರೆ, ಒಂದು ಮಾರ್ಕೊಂತಾರೆ, ಇಲ್ಲ ವಾಣಿಜ್ಯ ಕಾರಣಗಳು ಕೊಡ್ತಾರೆ. ಎಷ್ಟೋ ಹೋಟ್ಲುಗಳಲ್ಲಿ ಹಿಂದೆಲ್ಲ ನಾವು ನೋಡಿದ್ದೀವಿ, ಅನ್ನ ಇದರಲ್ಲೇ ಮಾಡ್ತಾಯಿದ್ವಿ, ದೋಸೆ ಇಡ್ಲಿ ಇದರಲ್ಲೇ ಮಾಡ್ತಾ ಇದ್ದಿದ್ದು. ಒಬ್ಬ ಅಧಿಕಾರಿ ಒಂದು ಹೋಟೆಲ್ನಲ್ಲಿ ಊಟಕ್ಕೆ ಆರ್ಡ್ರ್ ಮಾಡಿ ಅನ್ನ ಬಂದಿದ್ದು ನೋಡ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಊಟ ಮಾಡಲೇ ಇಲ್ಲ ಅವರು. ಅವ್ರ ಹೋಟೆಲ್ ಗೋಡನ್ನು ರೈಡ್ ಮಾಡಿದ್ರು, ನೋಡಿದ್ರೆ ಅಕ್ಕಿ ದಾಸ್ತಾನಿದೆ ಅಲ್ಲಿ. ಈ ಥರದ್ದೆಲ್ಲ ನಾವು ನೋಡ್ತೀವಿ. ಹಾಗಾಗಿ ಈ ಸವಾಲುಗಳನ್ನ ನಾವು ಎಲ್ಲ ಕಾನೂನಾತ್ಮಕವಾಗೇ ಪರಿಹಾರ ಮಾಡೋಕ್ಕಾಗಲ್ಲ. ಜವಾಬ್ದಾರಿಯುತ ಪಡೆಯೋರು ಆಗಬೇಕು, ಅಂದರೆ ಸಾರ್ವಜನಿಕರು ಆಗಬೇಕು. ಮತ್ತು ನಮ್ಮ ಸ್ಥಳೀಯ ಸರ್ಕಾರ ಏನಿದೆಯಲ್ಲ, ಅದು ನಗರ ಪ್ರದೇಶದಲ್ಲಾದರೆ ವಾರ್ಡು, ಗ್ರಾಮೀಣ ಪ್ರದೇಶದಲ್ಲಾದರೆ ಗ್ರಾಮ ಪಂಚಾಯಿತಿಗಳಿದೆಯಲ್ಲ, ಅವರ ಪಾತ್ರ ತುಂಬ ಪ್ರಮುಖವಾಗಿದೆ. ಯಾಕಂದರೆ ಮೈಕ್ರೋ ಲೆವೆಲ್ ಮೇಲುಸ್ತುವಾರಿ ಮಾಡೋದು ಅವರೇ. ಆಮೇಲೆ ಏನೇ ಕುಂದುಕೊರತೆಗಳಾದರೂ ಅದಕ್ಕೆ ಪರಿಹಾರ ಕಂಡುಕೋಬೇಕಾಗಿರೋದು ಅವರೇ. ದಯಮಾಡಿ ಇದನ್ನು ನಾವು ಈ ಥರ ಯೋಚನೆ ಮಾಡಬೇಕು. ಸರ್, ಹಾಗಿದ್ರೆ ಒಟ್ಟಾರೆಯಾಗಿ ಈ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ನಿಂದ ಏನೆಲ್ಲ ಪರಿಣಾತ್ಮಕ ಒಂದು ಪ್ರತಿಫಲವನ್ನು ನಿರೀಕ್ಷಿಸಬಹುದು? ಮೊದಲು ಪರಿಣಾಮಗಳೇನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಬಡತನದಲ್ಲಿ ತೀವ್ರತೆ ಕಡಿಮೆ ಆಗ್ತಾ ಇದೆ. ಬಡತನ ಇದೆ, ಆದರೆ ಬಡತನ ತೀವ್ರತೆ ಕಡಿಮೆ ಆಗಿದೆ. ಮತ್ತೆ ಪೌಷ್ಟಿಕಾಂಶಗಳ ಕೊರತೆ ಸ್ವಲ್ಪ ಕಡಿಮೆ ಆಗಿದೆ, ಮೊದಲಷ್ಟಿಲ್ಲ ಈಗ, ಆಯಿತಾ. ಮತ್ತು ಕೆಲವು ಕಡೆ ಏನಾಗ್ತಾ ಇದೆ ಅಂದರೆ, ಈ ಆಹಾರ ಸಂಗ್ರಹಣೆ ದಾಸ್ತಾನು ಮಾಡೋಕ್ಕಾಗಲ್ಲ ಅಂತ ನಗದು ಕೊಡ್ತೀವಿ ಅಂತ ಕೆಲವೊಮ್ಮೆ ಸರ್ಕಾರಗಳು ಪ್ಲ್ಯಾನ್ ಮಾಡುತ್ತೆ. ಇದರಿಂದ ಅವ್ರಿಗೆ ಕೊರತೆ ಆಗುತ್ತೆ, ಯಾಕಂದರೆ ಆ ಹಣಕ್ಕೆ ಅವ್ರು ಪಡೆಯೋಕ್ಕಾಗಲ್ಲ. ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ನಿಗದಿ ಮಾಡಿರೋ ದರಕ್ಕೂ ರಿಟೈಲ್ನಲ್ಲಿ ಅಂಗಡಿಯಲ್ಲಿ ತೆಗೆದುಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಕೊಂಡ್ಕೊಳ್ಳೋಕ್ಕಾಗಲ್ಲ, ಆ ಪ್ರಮಾಣದಲ್ಲಿ ಅವ್ರಿಗೆ ಸಿಗಲ್ಲ. ಅಷ್ಟವ್ರಿಗೆ ಆಹಾರದ ಕೊರತೆ ಮತ್ತು ಪೌಷ್ಟಿಕಾಂಶದ ಕೊರತೆ ಆಗುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕು. ಮತ್ತು ಇನ್ನೊಂದು ಇರೋದೇನಪ್ಪ ಅಂತ ಹೇಳಿದ್ರೆ, ಈಗ ಎಲ್ಲದಕ್ಕೂ ಆಧಾರ್ ಬೇಸ್ ಬಯೋಮೆಟ್ರಿಕ್ಸ್ ಕೊಟ್ಟಿದ್ದಾರೆ. ಹೌದು. ಹಾಗಾಗ್ಬಿಟ್ಟು ಅವ್ರ ಪಾಲನೆ ಯಾರು ಪಡ್ಕೊಳ್ಳೋಕ್ಕಾಗಲ್ಲ. ಇದರಿಂದ ಏನಾಗಿದೆ, ಒಂದು ಜವಾಬ್ದಾರಿ ಬಂದಿದೆ, ಮತ್ತು ಬದ್ಧತೆ ಬಂದಿದೆ, ಪಾರದರ್ಶಕತೆ ಬಂದಿದೆ. ಇದರಲ್ಲಿ ಏನೇ ಲೋಪದೋಷ ಇದನ್ನು ಸಹಿತ ನಾವು ಸೋಷಿಯಲ್ ಆಡಿಟ್ ಅಂಡರ್ ತಂದಿದ್ದೀವಿ, ಅರ್ಥ ಆಯ್ತಾ. ಸೋಷಿಯಲ್ ಆಡಿಟ್ ಅಂದರೆ ಏನು, ಸಾಮಾಜಿಕ ಪರಿಶೋಧನೆ ಯಾರು ಮಾಡ್ತೀವಿ ಅಂತ ಹೇಳಿದ್ರೆ, ಯಾರು ಪಡಿತಾ ಇದ್ದಾರೆ ಅವರು ಹೇಳ್ತಾರೆ ನಮ್ದು ಏನೇನು ಕೊರತೆಗಳಿದೆ, ಏನು ಸರಿಯಾಗಬೇಕು ಅಂತ. ಅದು ತುಂಬ ಮಹತ್ತರವಾದ ಸಂಗತಿ. ಇಷ್ಟೆಲ್ಲ ಪರಿಣಾಮಗಳನ್ನ ಈಗ ನಾವು ನೋಡ್ತಾ ಇದ್ದೀವಿ. ಕೆಲವು ಸಲಹೆಗಳನ್ನು ನಾವು ಯೋಚನೆ ಮಾಡಬೇಕು. ಮುಖ್ಯವಾಗಿ ಏನಂದರೆ,
ಪ್ರತಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನು ವಿಚಕ್ಷಣಾ ದಳಗಳು ಅಂತ ಮಾಡಿದ್ದಾರೆ, ಸಲಹಾ ಸಮಿತಿಗಳಂತ ಮಾಡಿದ್ದಾರೆ, ಅದು ವೀಕ್ ಆಗಿದೆ. ಎಷ್ಟೋ ಕಡೆ ವಿತಕ್ಕರು ಇದು ಬೇಡ ಅಂತ ಗಲಾಟೆ ಮಾಡ್ತಾರೆ. ಅದನ್ನು ಮಾಡಬಾರ್ದು. ಇದೊಂದು ಜವಾಬ್ದಾರಿ ಮತ್ತು ಇದೊಂದು ಪ್ರಜಾತಂತ್ರದ ವ್ಯವಸ್ಥೆ. ಎಲ್ಲರೂ ಭಾಗಿಯಾಗಲೇಬೇಕು, ಅವ್ರನ್ನೂ ಕೇಳಲೇಬೇಕು. ಅವರು ಹಕ್ಕುದಾರರು, ಆಹಾರ ಪಡೆಯೋರು ತಾನೇ ಹಕ್ಕುದಾರರು, ಅವರಿಂದ ತಾನೇ ಸಮಿತಿ ಆಗಿರೋದು. ನಾನು ವಿತರಕ ಅಂದರೆ ನಂದೇನೋ ಒಬ್ಬ ಕರ್ತವ್ಯದಾರ ಅಷ್ಟೇ. ಸೊ ಈ ಒಂದು ಪ್ರಜ್ಞೆ ಇರಬೇಕು. ಸೊ ಮತ್ತು ಎರಡನೇದಾಗಿ ಇರೋದು ಏನಪ್ಪ ಅಂತ ಹೇಳಿದ್ರೆ, ಈ ವಿಜಿಲೆನ್ಸ್ ಕಮಿಟಿಗಳು ಕನಿಷ್ಠ 2 ತಿಂಗಳಿಗೊಮ್ಮೆ ಸಭೆ ಸೇರಿ ಅಲ್ಲಿನ ಆಗುಹೋಗುಗಳನ್ನ ಗಮನಿಸಬೇಕು. ಮತ್ತು ವಿತರಣೆ ಮಾಡುವಾಗ ಅಲ್ಲಿ ನಿಂತ್ಕೊಂಡು ಏನು ಕೊರತೆಗಳಾಗ್ತಿದೆ, ದೂರುಗಳೇನಾದ್ರು ಬಂದರೆ ಪಡೆಯೋರಿಂದ ಅದನ್ನ ತಗೊಂಡು ಅದನ್ನು ಅಲ್ಲೇ ಪರಿಹಾರ ಮಾಡಲಿಕ್ಕೆ ಕ್ರಮ ತೆಗೆದುಕೋಬೇಕು. ಈಗೇನಾಗಿದೆ, ಹೇಳಬಾರ್ದು ಕೇಳಬಾರ್ದು ಅನ್ನೋ ವರ್ತನೆಯಲ್ಲಿ ಇರಬಾರ್ದು ನಾವು, ಆಯಿತಾ? ಸೊ ಇದು ಮುಖ್ಯವಾದದ್ದು. ಇನ್ನೊಂದು ಇರೋದೇನೆಂದರೆ, ಜವಾಬ್ದಾರಿ ನಿರ್ವಹಿಸಲು ಆ ಪ್ರದೇಶಕ್ಕೆ ಅನುಗುಣವಾಗಿ ಅಧಿಕಾರಿಗಳನ್ನೂ ಹಾಕಬೇಕು. ಕೆಲವೊಮ್ಮೆ ಅಧಿಕಾರಿಗಳೇ ಇರಲ್ಲ, ಆಯಿತಾ? ಯಾರೋ ಒಬ್ಬರು ತಾಲೂಕು ಕೇಂದ್ರದಲ್ಲಿ ಕೂತ್ಕೊಂಡು ನಿರ್ವಹಣೆ ಮಾಡ್ತಿರ್ತಾರೆ, ಅದು ಸಾಕಾಗಲ್ಲ. ಇಷ್ಟು ನ್ಯಾಯಬೆಲೆ ಅಂಗಡಿಗೆ ಒಬ್ಬ ಇನ್ಸ್ಪೆಕ್ಟರ್ ಇರಬೇಕು, ಆಹಾರ ನಿರೀಕ್ಷಕರು ಇರಬೇಕು ಅಂತ ನಿಯಮ ಇದೆ. ಅದನ್ನು ಮಾಡಬೇಕು. ಒಂದು ವೇಳೆ ಅದಾಗಲಿಲ್ಲ ಅಂದರೆ ಅದು ಪೂರ್ಣ ಜವಾಬ್ದಾರಿನ ಗ್ರಾಮ ಪಂಚಾಯತಿ ಕೊಡಬೇಕು. ಯಾಕಂದರೆ PDO ಮತ್ತು ಅವ್ರ ಸಿಬ್ಬಂದಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಾರೆ. ಒಂದು ಗ್ರಾಮ ಪಂಚಾಯತಿಯಲ್ಲಿ 1-2 ನ್ಯಾಯಬೆಲೆ ಅಂಗಡಿ ಇದ್ದೇ ಇರುತ್ತೆ, ನಿಜ ತಾನೇ? ಇದನ್ನು ಮಾಡಬೇಕು. ಮತ್ತು ಕೆಲವೊಮ್ಮೆ ಏನಾಗ್ತಾ ಇದೆ ಅಂದರೆ, ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತೀಯ ಆಹಾರ ನಿಗಮ ಅಂತಿದೆಯಲ್ಲ, ಇಲ್ಲೇನಾಗಿದೆ, ಗುಣಮಟ್ಟದ ಆಹಾರದ ದಾಸ್ತಾನು ಕೊರತೆ ಇದೆ. ಎಲ್ಲಿಂದನೋ ಬಂದ್ಬಿಡುತ್ತೆ, ಸರಿಯಾಗಿ ಗುಣಮಟ್ಟನ ಗಮನಿಸೇ ಇರೋದಿಲ್ಲ. ಅವರು ನಮಗೆ ಬಂದಿದೆ ಅಂತ ಅವ್ರು ಸುಮ್ಮನೆ ವಿತರಣೆ ಮಾಡ್ತಾ ಇರ್ತಾರಲ್ವ. ಇದಕ್ಕೇನಾದರೂ ಒಂದು ಗುಣಮಟ್ಟ ಆಹಾರ ಪೂರೈಕೆಗೆ ಒಂದು ಕ್ರಮ ಕೈಗೊಳ್ಬೇಕು, ಅದನ್ನು ತಡೆಯೋ ಸಂಬಂಧ. ಕೊರತೆಗಳಲ್ಲಿಂದ ಮುಂದಕ್ಕೆ ಬರಬಾರ್ದು. ಯಾಕಂದರೆ ಬಂದಮೇಲೆ ನಾವೇನೂ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಇನ್ನೊಂದಿರೋದು, ಇದರಲ್ಲಿ ಭ್ರಷ್ಟಾಚಾರ ಅನ್ನೋದು ಇದೆಯಲ್ಲ, ನಗದು ಭ್ರಷ್ಟಾಚಾರ ಅಲ್ಲ. ಇಲ್ಲಿ ಆಹಾರ ಧಾನ್ಯಗಳನ್ನು ಯಾರಿಗೋ ಸೀಮಿತವಾಗಿರೋದು ಯಾರಿಗೋ ಕೊಟ್ಟುಬಿಡೋದು. ಈ ಅವಧಿಯೊಳಗೆ ಮುಗಿಸ್ಬಿಟ್ಟು ನಾನು ಹಣ ಕಟ್ಟಬೇಕು ಅಂತ ವಿತರಕ ಏನು ಮಾಡ್ತಾನೆ, ದಾಸ್ತಾನು ಉಳಿದು ತೋರಿಸೋದೇ ಇಲ್ಲ, ಪೂರ್ಣ ಖರ್ಚು ತೋರಿಸ್ತಾರೆ, ನನಗೆ ಕಮಿಷನ್ ಬರಲಿ ಅನ್ನೋ ಆಸೆಗೆ. ಈ ತಪ್ಪುಗಳು ನಾವು ನೋಡ್ತಾ ಇದ್ದೀವಿ. 10% 20% ಉಳಿದ್ರೆ ಅದು ಮುಂದಿನ ತಿಂಗಳಿಗೆ ಸ್ಪಿಲ್ ಓವರ್ ತೋರಿಸ್ಕೋಬೇಕಂತ ನಿಯಮ ಇದೆ. ಉಳಿದಿದ್ದು ಮಾತ್ರ ಅವ್ನು ತರಿಸ್ಕೊಂಡು ಇದನ್ನು ಮಾರಾಟ ಮಾಡಬೇಕು ಅಂತ ಇದೆ. ಬಟ್ ಇವರೇನು ಮಾಡ್ತಾರೆ, 100% ವಿತರಣೆ ತೋರಿಸ್ಕೋಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇದು ರಾಂಗ್, ಇದು ಮಾಡಬಾರ್ದು. ಸೊ ಇದು ಆಗದೇ ಇರೋ ರೀತಿಯಲ್ಲಿ ಅಧಿಕಾರಿಗಳು ಭದ್ರ ಮಾಡಬೇಕು ಮತ್ತು ಮೇಲುಸ್ತುವಾರಿನ ಗಟ್ಟಿಗೊಳಿಸಬೇಕು ಅನ್ನೋದು ನನ್ನ ಸಲಹೆ ಇದೆ. ಆಮೇಲೆ ಇನ್ನೊಂದು, ಈ ಯೋಜನೆಯ ಮುಖ್ಯವಾದೇನೆಂದರೆ, ಕಾನೂನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ನಾವು, ಪ್ರತಿಯೊಬ್ಬ ಪ್ರಜೆಗೂ ಆಹಾರ ಭದ್ರತೆ ಕೊಡಬೇಕು ಅನ್ನೋದು ಇದರ ಮುಖ್ಯ ಆಶಯ. ಇದು ನಾವು ಅರ್ಥ ಕಾನೂನಾತ್ಮಕ. ಈ ಕಾನೂನು ನಾವು ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು. ಲೋಪದೋಷ ಆಯಿತು ಅಂದರೆ ನಾವು ಸಾರ್ವಜನಿಕ ಹಿತಾಸಕ್ತಿ ಕೇಸ್ ಹಾಕ್ಬೋದು, ಯಾಕೆ ನಮಗೆ ಕೊಡ್ತಾ ಇಲ್ಲ ಅಂತ. ಮತ್ತು ಇದು ಕಾಯ್ದೆ ಅಂತ ಆಗಿರೋದ್ರಿಂದ ಯಾವುದೇ ಸರ್ಕಾರಗಳು ಬಂದ್ರೂ ಈ ಒಂದು ಕಾರ್ಯಕ್ರಮನ ನಿಲ್ಸೋಕ್ಕಾಗಲ್ಲ. ಜವಾಬ್ದಾರಿಯುತವಾಗಿ ಇದಕ್ಕೆ ಬೇಕಾಗಿರುವಂಥ ಅನುದಾನವನ್ನು ವಾರ್ಷಿಕವಾಗಿ ಅವ್ರ ಬಜೆಟ್ನಲ್ಲಿ ಇಡಲೇಬೇಕು. ಅದು ಹಣದುಬ್ಬರ ಆಗಲಿ, ಅಥವಾ ಬರಗಾಲ ಬರಲಿ, ಅತಿವೃಷ್ಟಿ ಆಗಲಿ, ಅನಾವೃಷ್ಟಿ ಆಗಲಿ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಯುದ್ಧಗಳಾಗಿ ಪೂರೈಕೆ ಆಗದೆ ಇರಲಿ, ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಅದು ಸಿಗಲಿಲ್ಲ ಅಂದರೆ ಬೇರೆ ಕಡೆಯಿಂದಾದರೂ ನಾವು ಆಮದು ಮಾಡಿಕೊಂಡು ಈ ಆಹಾರ ಭದ್ರತೆಯನ್ನು ಕೊಡಬೇಕು ಅನ್ನೋದು ಈ ಕಾಯ್ದೆ ಆಗಿರೋದ್ರಿಂದ ನಾವೆಲ್ಲ ಸೇರಿ ಇದನ್ನು ಭದ್ರಪಡಿಸ್ಬೇಕು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಲೋಪಗಳಾಗ್ತಾ ಇದ್ರೆ ಅಲ್ಲೇ ಅದನ್ನ ತಡೆಗಟ್ಟಬೇಕು. ಸುಧಾರಣೆ ತರಲಿಕ್ಕೆ ನಾವೆಲ್ಲ ಕಂಕಣ ಬದ್ಧರಾಗಿದ್ರೆ ಇದೊಂದು ಜನಾಂದೋಲನವಾಗಿ ರೂಪುಗೊಳ್ತದೆ. ಇಲ್ಲಾಂದ್ರೆ ಬರೀ ಇದೊಂದು ಕಾರ್ಯಕ್ರಮವಾಗಿ ನೀವು ಯೋಚನೆ ಮಾಡಿದಾಗ ಒಂದು ಅಧಿಕಾರಿ, ಒಂದು ಇಲಾಖೆ ಕಾರ್ಯಕ್ರಮ ಅದೇ ಮಟ್ಟಕ್ಕೆ ಅದು ನಿಂತೋಗ್ಬಿಡುತ್ತೆ. ಆ ಥರ ಆಗಬಾರ್ದು. ಇದು ರೆವಿನ್ಯೂ ಇಲಾಖೆ ಕಡೆಯಿಂದ ಜಾರಿ ಆದರೂ ಸಹಿತ ಇದಕ್ಕೆ ತುಂಬ ಸಾಮಾಜಿಕ ಮುಖ ಮತ್ತು ಸಾರ್ವಜನಿಕರ ಭಾಗವಹಿಸುವಿಕೆ ಇರೋದ್ರಿಂದ ಈ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗಳೇನಿದೆ, ಮುಖ್ಯವಾಗಿ ಗ್ರಾಮ ಸ್ವರಾಜ್ ಏನಿದೆ, ಇವರ ತುಂಬ ದೊಡ್ಡ ಜವಾಬ್ದಾರಿನ ಹೊತ್ಕೋಬೇಕು. ಸ್ಥಳೀಯ ಸಂಸ್ಥೆಗಳು ನಗರ ಪ್ರದೇಶಕ್ಕೆ ಬಂದಾಗ, ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ ನಮ್ಮ ಗ್ರಾಮ ಪಂಚಾಯತಿಗಳು ಜವಾಬ್ದಾರಿ ತೆಗೆದುಕೊಂಡು ಒಂದು ಸಂಭ್ರಮದಲ್ಲಿ ಕೆಲಸ ಮಾಡಬೇಕು. ಯಾಕಂದ್ರೆ ಆಹಾರ ವಿತರಣೆ ಅನ್ನೋ ವ್ಯವಸ್ಥೆ 1951ರಿಂದ ಇದೆ. ಈಗ 2025ರಲ್ಲಿ ಇದ್ದೀವಿ. ಎಷ್ಟು ವರ್ಷ ಆಯಿತು? ಮೋರ್ ದನ್ 80 years ಆಯಿತು. 80 ವರ್ಷ ಆದರೂ ನಾವು ತಪ್ಪುಗಳು ಮಾಡ್ತೀವಿ ಅನ್ನೋದು ತಪ್ಪು, ಆಯಿತಾ? ಈಗ ಸರಾಸರಿ ನಾವು ನೋಡಿದ್ರು ನೀವು ಹೇಳಿದಾಗ 74 ವರ್ಷ 75 ವರ್ಷ ಇಟ್ಕೊಳ್ಳೋಣ. ಆದರೆ ಈಗಲೂ ಅದೇ ತಪ್ಪುಗಳು ಮಾಡ್ತಾ ಇದ್ದೀವಿ ಅಂದರೆ ಅದು ಉದ್ದೇಶಪೂರ್ವಕ ಅಂತ ಆಗುತ್ತೆ. ಆದರೆ ನನ್ನ ಪ್ರಕಾರ 0 ತಪ್ಪುಗಳಾಗಬೇಕು, ಶೂನ್ಯ ತಪ್ಪುಗಳಾಗಬೇಕು. ಆಮೇಲೆ ಯಾರಿಂದ ಏನೇ ಈ ಥರ ನಮಗೆ ಸಮಸ್ಯೆ ಆಗಿದೆ ಅಂತ ಬಂದರೆ ಕೂಡಲೇ ನಾವು ಅದನ್ನು ಪರಿಹಾರ ಮಾಡಲಿಕ್ಕೆ ಕ್ರಮ ತಗೊಳ್ಕೋಬೇಕು. ಈ ಆಹಾರ
ಭದ್ರತಾ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 75% ಜನ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಹೌದು. ನಗರ ಪ್ರದೇಶಗಳಲ್ಲಿ 50% ಜನ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅದಿಲ್ಲ ಅಂದರೆ ಅವ್ರಿಗೆ ಗುಣಮಟ್ಟ ಜೀವನ ಆಗಲ್ಲ, ಪೌಷ್ಟಿಕ ಆಹಾರ ಸಿಗೋದಿಲ್ಲ. ಅಂದರೆ ಆ ಥರದ ಒಂದು ಜವಾಬ್ದಾರಿಯುತ ಪರಿಸ್ಥಿತಿ ನಿರ್ಮಾಣ ಇದೆ ನಮ್ದೆಲ್ರದ್ದು. ಆ ಒಂದು ದುರ್ಬಲತೆಯನ್ನು ಇಂದ ನಾವು ಸಮುದಾಯವನ್ನು, ಕುಟುಂಬನ, ವ್ಯಕ್ತಿಗಳನ್ನ ಹೊರಗೆ ತರಬೇಕು ಅಂತ ಹೇಳಿದ್ರೆ ಇದನ್ನು ಪರಿಣಾಮಕಾರಿಯಾಗಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಇದು ಕೇವಲ ಸರ್ಕಾರದ್ದು ಅಲ್ಲ, ಅದು ಯಾವುದೇ ಕೆಲವೇ ವ್ಯಕ್ತಿಗಳ ಸೀಮಿತವಾಗಿರೋದು ಅಲ್ಲ ಅನ್ನೋದನ್ನು ನೀವು ಮರಿಬಾರ್ದು, ನೆನ್ಪಿಟ್ಕೋಬೇಕು. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ನ ಪರಿಚಯ ಆಗಿರ್ಬೋದು, ಅದರ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಆಹಾರ ಭದ್ರತೆ ಪರಿಕಲ್ಪನೆ ಅಂದರೆ ಏನು, ಅದನ್ನು ಏಕೆ ನಾವು ಮಾಡ್ಕೋಬೇಕು ಅನ್ನೋದು ಕುರಿತು, ಮತ್ತು ಇದರ ಅಡಿಯಲ್ಲಿ ಬರುವಂಥ ಅಂಶಗಳಾವುವು, ಮತ್ತು ಇದರಲ್ಲಿ ಕೇಂದ್ರ ಹಾಗೂ ಸರ್ಕಾರದ ಜವಾಬ್ದಾರಿಗಳೇನಿರುತ್ತೆ, ಗ್ರಾಮ ಪಂಚಾಯಿತಿಯ ಪಾತ್ರ ಏನಿರುತ್ತೆ, ಮತ್ತು ಈ ಸುಸ್ಥಿರ ಅಭಿವೃದ್ಧಿಯನ್ನು ಕಾಣೋ ನಿಟ್ಟಿನಲ್ಲಿ ಸವಾಲುಗಳು ಏನೇನು ಕಂಡು ಬರ್ತವೆ, ಈ ಸವಾಲುಗಳನ್ನು ಪರಿಹರಿಸಿಕೊಂಡು ಒಂದು ಉತ್ತಮ ರೀತಿಯ ಒಂದು ಸುಸ್ಥಿರ ಆಹಾರ ಭದ್ರತೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ ಏನಿರುತ್ತೆ ಅನ್ನೋದು ಕುರಿತು ಉತ್ತಮವಾದ ಮಾಹಿತಿಗಳನ್ನು ಒಳಗೊಂಡಂತೆ ಒಂದಷ್ಟು ಅರಿವನ್ನು ನಮ್ಮಲ್ಲಿ ಹಾಗೂ ನಮ್ಮ ಸಾರ್ವಜನಿಕರಲ್ಲಿ ಮೂಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ನಾನು ಕೃತಜ್ಞತೆಗಳು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಪ್ರಿಯ ಕೇಳಿದ್ರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ನ ಕುರಿತು, ಅದರ ಗುರಿ ಉದ್ದೇಶಗಳು ಹಾಗೂ ಒಂದು ಸುಸ್ಥಿರ ಆಹಾರ ಭದ್ರತೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಸಾರ್ವಜನಿಕರ ಪಾತ್ರ ಹಾಗೂ ಜವಾಬ್ದಾರಿಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಸಾಮಾಜಿಕ ನೀತಿಗಳ ಸಂಶೋಧಕರು, ಹಕ್ಕು ಆಧಾರಿತ ಕಾರ್ಯಕ್ರಮಗಳ ಸಮಾಲೋಚಕರು ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿ ಪರಿಣಿತರಾದ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30